ತಾಯಿಯಾಗಲು ಉತ್ತಮ ವಯಸ್ಸು ಯಾವುದು? ತಾಯಿಯಾಗಬೇಕು ಎಂಬುದು ಪ್ರತಿಯೊಬ್ಬ ಮಹಿಳೆಯ ಕನಸು. ಹೆಣ್ಣಿನ ಜೀವನ ಪರಿಪೂರ್ಣವಾಗುವುದು ತಾಯಿಯಾದಾಗಲೇ. ಭಗವಂತನು ಹೆಣ್ಣಿಗೆ ನೀಡಿರುವ ವಿಶೇಷ ವರದಾನವಿದು. 9 ತಿಂಗಳುಗಳ ಕಾಲ ಉದರದಲ್ಲಿ ತನ್ನ ಜೀವದ ಕುಡಿಯನ್ನ ಹೊತ್ತು ನವಮಾಸದ ನಂತರ ಹೊರ ಜಗತ್ತಿಗೆ ಶಿಶುವನ್ನ ಪರಿಚಯಿಸುವ ತಾಯಿಯ ಜೀವನ ನಿಜಕ್ಕೂ ಶ್ರೇಷ್ಠವಾದದ್ದು. ಹಾಗಾದ್ರೆ ತಾಯಿಯಾಗಲು ಸರಿಯಾದ ವಯಸ್ಸು ಯಾವುದು? ಈ ಪ್ರಶ್ನೆ ಬಹುತೇಕ ಮಹಿಳೆಯರ ಮನಸ್ಸಿನಲ್ಲಿ ಇರುತ್ತದೆ. ಮೊದಲೆಲ್ಲ 20 ವರ್ಷ ತುಂಬುವುದರ ಒಳಗೆ ಸ್ತ್ರೀಯರಿಗೆ ವಿವಾಹವಾಗ್ತಿತ್ತು ಹಾಗೂ 25ರ ಹರೆಯದ ಮೊದಲೇ ಆಕೆ ತಾಯಿಯಾಗ್ತಾ ಇದ್ಲು. ಆದರೆ ಇದೀಗ ಕಾಲ ಬದಲಾಗಿದೆ. ಸ್ತ್ರೀಯರು ಉನ್ನತ ಶಿಕ್ಷಣ ಪಡೆದು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಸ್ವಾವಲಂಬಿಗಳಾಗಬೇಕು ಎನ್ನುವ ಬಯಕೆಯಿಂದ ಉತ್ತಮ ವೃತ್ತಿ ಹುಡುಕಿ ಜೀವನದಲ್ಲಿ ಸೆಟಲ್ ಆಗುವುದಕ್ಕೆ ಬಯಸ್ತಾರೆ. ಹೀಗಾಗಿ ವಿವಾಹ ಪ್ರಕ್ರಿಯೆ ತಡವಾಗಿ ನಡೆಯುತ್ತಿದೆ. ವಿವಾಹ ಆದ್ಮೇಲೂ ಮಕ್ಕಳಿಗಾಗಿ ವೃತ್ತಿ ಬಿಡಲು ಅನೇಕರಿಗೆ ಮನಸ್ಸಿರುವುದಿಲ್ಲ. ಕಷ್ಟಪಟ್ಟು ಓದಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡ ಕೆಲವೇ ವರ್ಷದಲ್ಲಿ ಮಗು, ಸಂಸಾರಕ್ಕೆ ವೃತ್ತಿ ಬಿಡೋದು ಅನೇಕರಿಗೆ ಕಷ್ಟಕರವಾಗುತ್ತೆ. ಇದೇ ಕಾರಣಕ್ಕೆ ಮಕ್ಕಳ ಪ್ಲಾನ್ ಮುಂದೆ ಹೋಗುತ್ತೆ. ಆದ್ರೆ ಈಗಿನ ಕಾಲಮಾನದಲ್ಲಿ ಮಕ್ಕಳನ್ನ ಪಡೆಯೋದು ಸವಾಲಿನ ಕೆಲಸ. ಮಹಿಳೆ ಮಾತ್ರವಲ್ಲ, ಪುರುಷ ಕೂಡ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗೆ ಒಳಗಾಗಿದ್ದಾನೆ. ಮಕ್ಕಳು ಬೇಕೇ ಬೇಕು ಎನ್ನುವ ಮಹಿಳೆಯರು ಮದುವೆ, ಮಕ್ಕಳ ಬಗ್ಗೆ ಸರಿಯಾದ ಪ್ಲಾನ್ ಮಾಡುವುದು ಮುಖ್ಯ. ಗರ್ಭಧಾರಣೆಗೆ ಸೂಕ್ತವಾದ ವಯಸ್ಸನ್ನ ಮಹಿಳೆಯರು ಖುದ್ದು ತಮ್ಮ ಜೀವನ ಶೈಲಿ, ರೀತಿ ನೀತಿಗಳಿಗೆ ಅನುಸಾರವಾಗಿ ನಿರ್ಧರಿಸಬೇಕು. ಪ್ರತಿಯೊಬ್ಬರೂ ಈ ವಿಚಾರದಲ್ಲಿ ವಿಭಿನ್ನ ಅಭಿಪ್ರಾಯವನ್ನ ಹೊಂದಿರ್ತಾರೆ. ಹಾಗಾದ್ರೆ ನಿಜವಾಗಿಯೂ ತಾಯಿಯಾಗಲು ಸರಿಯಾದ ವಯಸ್ಸು ಇದೆಯೇ? ಮಹಿಳೆ 40 ವರ್ಷ ವಯಸ್ಸಿನ ನಂತರ ತಾಯಿಯಾಗಲು ಬಯಸಿದರೆ ಸಾಧ್ಯವಾಗದೆ? ಹೌದು. ಯಾವ ವಯಸ್ಸಿನಲ್ಲಿ ಗರ್ಭಧಾರಣೆ ಸೂಕ್ತ ಎಂಬುದು ಸ್ತ್ರೀಯರ ಮಾನಸಿಕ ಹಾಗೂ ದೈಹಿಕ ಸ್ಥಿತಿಯನ್ನ ನಿರ್ಧರಿಸುತ್ತದೆ ಎಂಬುದು ವೈದ್ಯರ ಅಭಿಪ್ರಾಯವಾಗಿದೆ. 35 ವರ್ಷಗಳ ನಂತರ ಗರ್ಭಧಾರಣೆಗೆ ಹೆಚ್ಚಿನ ತೊಡಕುಗಳು, ಅಪಾಯಗಳು ಇರೋದ್ರಿಂದ ಅದಕ್ಕೂ ಮುನ್ನವೇ ಸ್ತ್ರೀಯರು ಗರ್ಭಧಾರಣೆಗೆ ಸಿದ್ಧರಾಗಬಹುದು ಎಂಬುದು ವೈದ್ಯರ ಅಭಿಪ್ರಾಯ. ಆರೋಗ್ಯಕರ ಆಹಾರ ಪದ್ಧತಿ, ಸೂಕ್ತ ವ್ಯಾಯಾಮ ಅನುಸರಿಸುವ ಮೂಲಕ ಸುಲಭ ಹೆರಿಗೆಯ ಅನುಕೂಲಗಳನ್ನ ಮಹಿಳೆಯರು ಪಡೆದುಕೊಳ್ಳಬಹುದಾಗಿದೆ. ಇನ್ನು 20ರ ಹರೆಯಕ್ಕೂ ಮುನ್ನ ಓರ್ವ ಸ್ತ್ರೀ ತಾಯಿಯಾದರೆ ಉತ್ತಮವೇ? ಇಲ್ಲ, ಅದು ಆಕೆಗೆ ಹೆಚ್ಚಿನ ಅಪಾಯವನ್ನ ತಂದೊಡ್ಡಬಹುದು ಎಂಬುದು ವೈದ್ಯರ ಅಭಿಪ್ರಾಯ. ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡದಂತಹ ಗರ್ಭಧಾರಣೆಯ ಅಪಾಯಗಳನ್ನ ಹೆಚ್ಚಿಸುವ ಕಡಿಮೆ ತೂಕ ಈ ಹರೆಯದಲ್ಲಾಗಿರುತ್ತದೆ. ಇನ್ನು ಆರ್ಥಿಕ ಸ್ವಾವಲಂಬನೆ ಕೂಡ ಈ ಹರೆಯದಲ್ಲಿ ಮಗುವಿನ ಲಾಲನೆ ಪಾಲನೆಗೆ ಅವಶ್ಯಕವಾಗಿರುತ್ತೆ. ಅಮೆರಿಕನ್ ಕಾಂಗ್ರೆಸ್ ACOG ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಪ್ರಕಾರ ಮಹಿಳೆಯರ ಫಲವತ್ತತೆ 18ರಿಂದ 30 ವರ್ಷ ವಯಸ್ಸಿನ ನಡುವೆ ಇರುತ್ತದೆ. 30 ವರ್ಷ ವಯಸ್ಸಿನ ನಂತರ ಫಲವತ್ತತೆ ಕ್ಷೀಣಿಸಲು ಪ್ರಾರಂಭಿಸುತ್ತೆ. 40 ವರ್ಷಗಳ ನಂತರ ಗರ್ಭಧಾರಣೆಯ ಸಾಧ್ಯತೆಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತವೆ. ಋತುಬಂಧದ ವಯಸ್ಸು ಸುಮಾರು 50 ವರ್ಷಗಳು. ಋತುಬಂಧದ ನಂತರ ಮಹಿಳೆಯರು ನೈಸರ್ಗಿಕವಾಗಿ ಗರ್ಭಿಣಿಯಾಗಲು ಸಾಧ್ಯವಿಲ್ಲ. ಆದಾಗ್ಯೂ ಇಂದಿನ ಕಾಲದಲ್ಲಿ ಅಂತಹ ಹಲವಾರು ತಂತ್ರಜ್ಞಾನಗಳಿವೆ. ಅದರ ಮೂಲಕ ಮಹಿಳೆಯರು ದೀರ್ಘಾವಧಿಯವರೆಗೆ ತಾಯಿಯಾಗುವ ಸಂತೋಷವನ್ನ ಆನಂದಿಸಬಹುದು. ಇವುಗಳಲ್ಲಿ ಫಲವತ್ತತೆ ಸಂರಕ್ಷಣೆ ಅತ್ಯುತ್ತಮ ವಿಧಾನವೆಂದು ಪರಿಗಣಿಸಲಾಗಿದೆ. ಕೆಲವು ಕಾರಣಗಳಿಂದ ಗರ್ಭಧಾರಣೆಯನ್ನ ಮುಂದೂಡಲು ಬಯಸುವ ಮಹಿಳೆಯರು ಫಲವತ್ತತೆ ಸಂರಕ್ಷಣೆಯ ಸಹಾಯವನ್ನ ತೆಗೆದುಕೊಳ್ಳುತ್ತಿದೆ. ನಿರ್ದಿಷ್ಟ ವಯಸ್ಸಿನ ನಂತರವೂ ನಿಮ್ಮ ಸ್ವಂತ ಆನುವಂಶಿಕ ಮಗುವನ್ನ ಹೊಂದಲು ಅಂಡಾಣು ಸಂರಕ್ಷಣೆ ಒಂದು ಮಾರ್ಗವಾಗಿದೆ. 20ರ ನಂತರ 30 ವರ್ಷದವರೆಗೆ ಮಹಿಳೆಯರ ಅಂಡಾಣು ಫಲವತ್ತತೆಯಿಂದ ಕೂಡಿರುತ್ತದೆ. ಆ ಸಮಯದಲ್ಲಿ ನೀವು ಅಂಡಾಣುಗಳನ್ನ ರಕ್ಷಿಸಬಹುದು. ಇದಕ್ಕೆ ವೈದ್ಯರ ಸಲಹೆ ಪಡಿಬೇಕು. ಅಲ್ಲದೆ ಅಂಡಾಣು ರಕ್ಷಣೆಗೆ ನೀವು ತಿಂಗಳ ರೂಪದಲ್ಲಿ ಹಣ ಪಾವತಿ ಮಾಡಬೇಕು. ಮಹಿಳೆಯರಿಗೆ ವಯಸ್ಸಾದಂತೆ ಆನುವಂಶಿಕ ಸಮಸ್ಯೆಗಳನ್ನ ಹೊಂದಿರುವ ಅಂಡಾಣುಗಳ ಸಾಧ್ಯತೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತೆ. 30ನೇ ವಯಸ್ಸಿನಲ್ಲಿ ಡೌನ್ ಸಿಂಡ್ರೋಮ್ನ ಸಂಭವನೀಯತೆಯು 900ರಲ್ಲಿ 1ರಷ್ಟಿರುತ್ತೆ. ಆದ್ರೆ 40ನೇ ವಯಸ್ಸಿನಲ್ಲಿ ಇದು 100ರಲ್ಲಿ 1 ಹಾಗಾಗಿ ನೀವು ಮೊದಲೇ ಅಂಡಾಣು ಸಂರಕ್ಷಣೆ ಮಾಡಿದ್ರೆ ನೀವು 35 ವರ್ಷದ ನಂತರವೂ ಆರಾಮವಾಗಿ ಮಗು ಪಡೆಯಬಹುದು. ಅಂಡಾಣುಗಳ ಘನೀಕರಣ ಪ್ರಕ್ರಿಯೆಗಾಗಿ ನೀವು ಕೆಲವು ರಕ್ತ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಬೇಕು. ನಂತರ ನಿಮ್ಮ ಅವಧಿಯ 2ನೇ ಅಥವಾ 3ನೇ ದಿನದಿಂದ ಹಾರ್ಮೋನ್ ಚುಚ್ಚುಮದ್ದು ಪ್ರಾರಂಭವಾಗುತ್ತೆ. ಇದು ನೋವು ರಹಿತ ವಿಧಾನವಾಗಿದೆ.
ಹಾರ್ಮೋನುಗಳ ಚುಚ್ಚುಮದ್ದಿನ ನಂತರ 10ರಿಂದ 11 ದಿನಗಳಲ್ಲಿ ನೀವು ನಿಯಮಿತ ಚಟುವಟಿಕೆಗಳನ್ನು ಮುಂದುವರಿಸಬಹುದು. ಇದರಿಂದ ನಿಮ್ಮ ನಿತ್ಯದ ಕೆಲಸಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಈಗಾಗಲೇ ಸೆಲೆಬ್ರಿಟಿಗಳು ಸೇರಿದಂತೆ ಅನೇಕರು ಈ ವಿಧಾನವನ್ನು ಅನುಸರಿಸುತ್ತಿದ್ದಾರೆ. ಒಟ್ಟಾರೆ ತಾಯ್ತನ ಸಂಭ್ರಮಕ್ಕಾಗಿ ಹಂಬಲಿಸುವ ಸ್ತ್ರೀಯರು ವಯಸ್ಸು ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ತಾಯಿಯಾಗುವ ನಿರ್ಧಾರವನ್ನ ಕೈಗೊಳ್ಳುವುದು ಸೂಕ್ತ. ಗರ್ಭಧಾರಣೆಗೆ ಮಹಿಳೆಯ ಆರೋಗ್ಯ ಸ್ಥಿತಿ ಉತ್ತಮವಾಗಿರುವುದು ಬಹಳ ಮುಖ್ಯವಾಗಿರುತ್ತೆ. ಅದೆಲ್ಲದರ ಜೊತೆಗೆ ಸೂಕ್ತವಾದ ಸಮಯದಲ್ಲಿ ವೈದ್ಯರ ಸಲಹೆ ಪಡೆದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಗೆ ಒಳಗಾದರೆ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಸಂತಾನ ಸುಖ ಪಡೆಯಬಹುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.